ಚಲೋ ಇರ್ಬೇಕು. ಒಂದು ಊರು ಭಾಳ ಚಂದ ಇರ್ಬೇಕಂದ್ರೆ ಊರಾಗಿನ ದೇವರ ಊರಾಗಿನ ಸ್ವಾಮಿಗಳು ಭಾಳ ಆಶೀರ್ವಾದ ಆನಂದವಾಗಿರ್ಬೇಕು. ಆ ಮನಿ ಆ ಊರು ಭಾಳ ಬಲ. ಆದರೆ ಈ ಮಠಮಾನ್ಯಗಳು ಅಂದಾಗ ಬರೇ ಜಾತ್ರೆ ಮಾಡೋದು, ಸ್ವಾಮಿಗಳು ಕೂಡಿಸೋದು, ಊಟ ಹಾಕೋದು ಇದು ವಿಶೇಷವಾದದ್ದಲ್ಲ ಬಂಧುಗಳೇ. ನನ್ನ ದೇಶದಲ್ಲಿ ಕಳೆದ 6,000 ವರ್ಷಗಳ ಹಿಂದೆ ಗುರು ಪರಂಪರೆ ಇದೆ. ಬಹುತೇಕ ಇವತ್ತು ನೀವು ನಾವುಗಳನ್ನು ಮಠಮಾನ್ಯಗಳನ್ನು ಮಾಡುವುದೆಲ್ಲ ಆವತ್ತು ರಾಜ ಮಹಾರಾಜರು ಅರಸರು ಬಹುತೇಕ ಪದವಿ, ಚಿನ್ನ, ಹಣ್ಣ, ಬಣ್ಣ, ಸುಖದ ಸುಪ್ಪತ್ತಿಗಿದ್ರೂ ಕೂಡ ಆವತ್ತು ಅರಮನೆ ಚಂದ ಇರ್ಬೇಕಂದ್ರೆ ಒಬ್ಬ ರಾಜ್ಯ ಗುರುಗಳನ್ನು ಮಾಡ್ಕೋತ ಬರ್ತಿದ್ರು. ಆವತ್ತು ನಾನ್ ಡೆಮೋಕ್ರಸಿ ಇದ್ದಾಗ. ಆದ್ರೆ ಇವತ್ತು ನಾವು ನೀವುಗಳೆಲ್ಲ ಸಂತೋಷವಾಗಿರಬೇಕು, ಸುಸಂಸ್ಕೃತವಾಗಿರಬೇಕು, ಧರ್ಮ ಹಾದಿಯಲ್ಲಿ ನಡೆಯಬೇಕು, ನಮ್ಮ ಮನೆ ಚಂದ ಇರಬೇಕು, ನಮ್ಮ ಮನಸ್ಸು ಚಂದ ಇರಬೇಕಂದ್ರೆ ಮಠಮಾನ್ಯದ ನೆರಳು ಬಹಳ ಅವಶ್ಯಕತೆ ಅದ. ಬಹುತೇಕ ಬಂಧುಗಳೇ ಮಠಮಾನ್ಯದ ನೆರಳು ಎಷ್ಟು ದ್ವಾಡದು ಅಂತ ಕೇಳಿದ್ರೆ ನಮ್ಮ ಬದುಕಿನಲ್ಲಿ ಎಲ್ಲವನ್ನುಂಟು. ಬಹುತೇಕ ಈ ದಿನಮಾನಗಳಲ್ಲಿ ನಮ್ಮ ಮರಬದ ಸುಮಾರು 40-50 ವರ್ಷದ ಹಿಂದೆ ಈ ದಿನ ಬತ್ತಂದ್ರೆ ಊರು ಮಂದಿಗೆ ಚಿಂತೆ ಹತ್ತಿತ್ತು. ಕೆರೆಯಾಗ ನೀರದಾವಿಲ್ಲೋ, ಈ ವರ್ಷ ಜ್ವಾಳ ಬೆಳಿತಾವಿಲ್ಲೋ, ನಮಗ್ ದನಕರಗಳಿಗೆ ಹೊಟ್ಟ ಸಾಲ್ತಕ್ಕಿಲ್ಲೋ ಚಿಂತೆ ಮಾಡ್ತಿತ್ತು. ಬಹುತೇಕ ಎಂಥ ಕಷ್ಟ ದಿನಗಳಂದ್ರೆ ಕೆರೆಯೊಳಗೆ ಹೋಗಿ ಗಡಿಗೆ ಮೇಲೆ ಅರಿವಿ ಹಾಸಿ ಮ್ಯಾಲ್ ನೀರು ಹಾಕಿದ್ರೆ ಹುಳುಗಳೆಲ್ಲ ಒದ್ದಾಡ್ತಿದ್ದು. ಆ ಹುಳ ತೆಗೆದು ಆ ನೀರು ತಂದು ಕುಡಿದು ಮನಸ್ಸು ಚಂದಿದ್ದು, ಮಣಿನೂ ಚಂದಿದ್ದು, ಊರು ಚಂದಿದ್ದು. ಇವತ್ತು ಸಮಾಜಕ್ಕೆ ನೀರಿನ ಕೊರತೆ ಇಲ್ಲ ಬಂಧುಗಳೇ. ಇವತ್ತು ಎಲ್ಲರ ಮನೆಯಾಗ ಬಿಸ್ಲರಿ ಮಿನರಲ್ ವಾಟರ್ನ ಕುಡ್ತೀರಿ. ಬಟ್ಟೆ ಚಿಂತೆ ಇಲ್ಲ. ಆವತ್ತಿನ ದಿನಮಾನಗಳಲ್ಲಿ 2-3 ಅದಾವಂದ್ರೆ ಚಲೋ ಸೌಕಾರ ತಿಳ್ಕೋಬೇಕು. ಆದ್ರೆ ಇವತ್ತಿಗೆ ಮನೆಯೊಳಗೆ ನೀವು ಎಷ್ಟು ವಜನ ಅದಿರಿಲ್ಲ, ಆತರ 2 ಪಟ್ಟು ನಿಮ್ಮ ಮನೆಯಾಗ ಅರಿವಿ ಅದಾವ. ಅರಿವಿ ಚಿಂತಿಲ್ಲ. ಬಹುತೇಕ ಅನ್ನದ ಚಿಂತೆನೂ ಇಲ್ಲ. ಯಾಕಂದ್ರೆ ಆವತ್ತಿನ ದಿನಮಾನದೊಳಗೆ ಯಾರ್ದಾರ ಮನ್ಯಾಗ ಅಕ್ಕಿಯನ್ನ ಮಾಡ್ಯಾರ ಅಂದ್ರೆ ಅವ್ರು ಚಲೋ ಸೌಕಾರ ಅಂತ ತಿಳ್ಕೊಬೇಕು. ಬಾಸ್ಮತಿ ಮಾಡ್ಯಾರ ಅಂದ್ರೆ ಅಷ್ಟು ಚಿನ್ನವರು. ಆದ್ರೆ ಇವತ್ತು ಎಲ್ಲರ ಮನೆಗೆ ಅಮೃತವನ್ನ ಮಾಡಿ ಉಣ್ಣಾಕತ್ತೀವಿ. ಅನ್ನದ ಕೊರತೆ ಇಲ್ಲ, ಬಟ್ಟೆಯ ಕೊರತೆ ಇಲ್ಲ, ನೀರದ ಕೊರತೆ ಇಲ್ಲ. ಈ ಸಮಾಜಕ್ಕೆ, ಈ ನಾಡಿಗೆ ಎದರ ಕೊರತೆ ಐತಿ ಅಂತ ಕೇಳಿದ್ರೆ ಸಂಸ್ಕಾರದ ಕೊರತೆ ಐತಿ. ಸಂಸ್ಕಾರದ ಕೊರತೆ ಬಂಧುಗಳೇ, ಎಂಥ ವಿಸ್ಮಯ ಅಂತ ಕೇಳಿದ್ರೆ ಈ ದೇಶದೊಳಗೆ ನಾವು ಹುಟ್ಟಿದ್ವು ಅಂದ್ರೆ ಬಹಳ ದೊಡ್ಡ ಪುಣ್ಯವಂತರು. ಅದರೊಳಗೆ ಕನ್ನಡ ನಾಡಿನೊಳಗೆ ಹುಟ್ಟಿದ್ವು ಅಂದ್ರೆ ಅತಿ ಪುಣ್ಯವಂತರು. ಅದರೊಳಗೆ ಮಠಮಾನ್ಯದ ಹತ್ತಿರದು ಅಂದ್ರೆ ನಿಮಗಿಂತ ಪುಣ್ಯವಂತರು ಯಾರೂ ಇಲ್ಲ. ಯಾರಿಗೆ ತಿಳಿತವ್ರು ಚಪ್ಪಾಳಿ ಹೊಡೆದ್ರು, ತಿಳಿದವರು ಸುಮ್ಮನೆ ಇದೇ ವಿಶೇಷನವರು. ಎಂಥ ಅದ್ಭುತ ಅಂತ ಕೇಳಿದ್ರೆ ಇವತ್ತು ತಾಯಿಗಳೆಲ್ಲ ಇಲ್ಲಿ ನೀವು ಕೂತಿದ್ದೀರಿ. ನಾನೊಂದು ನಿಮ್ಮ ಪ್ರಶ್ನೆಯನ್ನ ಕೇಳ್ತೀನಿ. ಇಲ್ಲೆಲ್ಲರೂ ಕೂತಿದ್ದೀರಿ ಅವ. ಬಹುತೇಕ ಎಲ್ಲರೂ 1-2 ಮಕ್ಕಳುಗಳನ್ನು ಹೆತ್ತಿದ್ದೀರಿ. ಅವರಿಗಾಗಿ ರಾತ್ರಿ ಹಗಲು ದುಡ್ದಿದ್ದೀರಿ, ಅವರಿಗಾಗಿ ಹೊಡೆದಾಡಿದಿರಿ, ಅವರಿಗಾಗಿ ಹತ್ತಿದಿರಿ, ಹೊಡೆದಾಡಿದಿರಿ. ಮ್ಯಾಲ 9 ತಿಂಗಳು ಹೆತ್ತಿದಿರಿ. ನಿಮಗಿಂತ ಎತ್ತರ ಬಂದರ ನೀವು ತಂಗಳದುಂಡು ಅವ್ರಿಗೆ ಬಿಸಿದು ಉಣಿಸಿದಿರಿ, ಅವ್ರಿಗೆ ಬಟ್ಟೆ ಕೊಡಿಸಿದಿರಿ, ಅವ್ರಿಗೆ ಫೋನ್ ಕೊಡಿಸಿದಿರಿ. ಆದ್ರೆ ಕರೆ ಹೇಳಬೇಕು, ಜಡಪ್ಪಜ್ಜನ ಸ್ಥಾನದೊಳಗದಿರಿ. ನಿಮ್ಮ ಮಕ್ಕಳು ಮಾತು ಕೇಳ್ತಾವ ಅನ್ನೋರು ಕೈ ಎತ್ತರ ನೋಡಿದ್ರವ. ನೀವಪ್ಪ
ಸಾಧ್ಯನೇ ಇಲ್ಲ. ಕೈ ಎತ್ತಿದ್ರಿ ಅಂದ್ರೆ ಪುಣ್ಯವಂತಿವ, ನೀ ಒಂದಿಬ್ರು ಎತ್ತಿದ್ರಿ ಅಂದ್ರೆ ಹೆಚ್ಚಿನವ್ರು ನಿಮಗೊಂದು ಧನ್ಯವಾದಗಳು. ನಿಮಗೂ ಎತ್ತುವಂಗ ಆಗಕತ್ತತಿ. ಇಟ್ಟು ಅಜ್ಜಾರ ಹೇಳತ್ತಾರಂದ್ರೆ ಎತ್ತುವಂಗ ಆಗಕತ್ತತಿ. ಆದ್ರೆ ಎತ್ತಿದಂದ್ರೆ ಹಿಂದ್ ಕೂತಕ್ಕೆವು ಮನ್ಯ ಇದ್ರ ಹೊಳ್ಳಿ ಮಾತಾಡತಿ, ಇಳಿಸತ್ತ ಕೈ ಜಗಿತಾಳತ್ತ ಅಂಜಿಕೆ. ಎಂಥ ದುರ್ದೈವ ಸಂಗತಿ ಅಂದ್ರೆ ಇದು ನಗುವಂತ ಸಂದರ್ಭ ಅಲ್ಲ, ಚಪ್ಪಾಳಿಗೆ ತಟ್ಟುವಂತ ಸಂದರ್ಭ ಅಲ್ಲ. ಯಾಕಂತ ಕೇಳಿದ್ರೆ ಇದು ನೋವಿನ ಸಂಗತಿ. ಇವತ್ತು ತಾಯಿತನ ತಂದೆತನ ವಿನಾಶಂಚಿನೊಳಗದವ. ಬಹುತೇಕ ನನ್ನ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅಗಾಧವಾದ ಮಹಿಳೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟಂತ ದೇಶ ಭಾರತ ದೇಶ. ಒಂದಿಷ್ಟು ದೇಶಗಳು ಹೇಳ್ತಿದ್ದೀವಿ ಮಹಿಳೆ ಅಂದ್ರೆ ಸುಖದ ಸುಪ್ಪತ್ತಿಗೆ ಅಂತ ಹೇಳಿ ಒಂದಿಷ್ಟು ದೇಶಗಳು ಕರಿತಿದ್ವು. ಒಂದಿಷ್ಟು ದೇಶಗಳು ಮಹಿಳೆ ಅಂದ್ರೆ ಹೆರಿಗೆ ಯಂತ್ರ ಅಂತ ಹೇಳಿ ಒಂದಿಷ್ಟು ದೇಶಗಳು ಕರಿತಿದ್ವು. ಆದರೆ ಜಗತ್ತಿನಲ್ಲಿ ಮಹಿಳೆ ದೇವರೆಂದು ಕಂಡು, ದೇವರೆಂದು ಗೌರವಿಸಿ, ದೇವರಂತೆ ಪೂಜಿಸಿದಂತಹ ಜಗತ್ತಿನ ವಿಶ್ವದ 192 ದೇಶದೊಳಗೆ ಅದು ಯಾವುದಾದ್ರೂ ದೇಶ ಇದ್ರೆ ಅದು ನನ್ನ ಹೆಮ್ಮೆಯ ಭಾರತ ದೇಶ, ನನ್ನ ಹೆಮ್ಮೆಯ ಸಂಸ್ಕೃತಿ. ಈಗ ಚಂದ ಚಪ್ಪಾಳಿಗೆ ಹೊಡ್ರಿ ಹೊಡಿಬೇಕು. ಈಗ ಚಪ್ಪಾಳಿಗೆ ಬಹಳ ಖುಷಿ. ನಿಮ್ಗೆ ಯಾಕೆ ಇಟ್ಟು ದೊಡ್ಡ ಗೌರವ